ಓ ಸಾವಿಗಿಂತ ಘೋರ ಶಾಪ ಈ ಬದುಕು, ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಆದಿಯಲ್ಲೇ ಅಂತ್ಯ ಉಂಟು ಎಲ್ಲದಕ್ಕೂ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಂದಿನ ವ್ಲಾಗ್ ಕಾಶಿ ಬಗ್ಗೆ ಆಗಿತ್ತು. ಕಾಶಿಯಲ್ಲಿ ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಬೇಕು, ರೂಮ್ಸ್ ಬುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಈ ವ್ಲಾಗ್ ಮಣಿಕರ್ಣಿಕಾ ಘಾಟ್ ಬಗ್ಗೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ದೊಡ್ಡ ನಂಬಿಕೆ ಇದೆ. ಏನಂದರೆ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ, ಕಾಶಿಯಲ್ಲಿ ತಮ್ಮ ಅಂತ್ಯ ಸಂಸ್ಕಾರ ಆದರೆ ಮುಕ್ತಿ ಸಿಗತ್ತೆ, ಹಾಗೆ ಪುನರ್ಜನ್ಮ ಅನ್ನೋದಿರಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಕಾಶಿನ ಮೋಕ್ಷ ನಗರ ಅಂತ ಕರೀತಾರೆ. ಸೊ ಬನ್ನಿ ನಮ್ಮ ಬೋಟ್ ಮ್ಯಾನ್ ಹರಿಶ್ಚಂದ್ರ ಘಾಟ್ ಬಗ್ಗೆ, ಮಣಿಕರ್ಣಿಕಾ ಘಾಟ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. सामने देखे मणिकर्णिका घाट, 24 घंटा लाइट जलता है यहाँ पे। यहाँ की लाश कभी आग कभी नहीं बुझता है। 24 घंटा लाइट जलता है। हाथ जोड़ के नमस्कार कर लीजिए। ಯಾಕೆ ಇಷ್ಟು ಜನ ನಿಂತಿಯಾರಲ್ಲಿ? एकदम 24 घंटा क्यों इतना आदमी खड़ा हुआ है उधर? सर लाश लेके अपना अपना देखिए, उतना लोग अभी रखा हुआ है। ಓ ದೇವ್ರೇ, ಅಲ್ಲಿ ಕೆಳಗೆ ಕಾಣಿಸ್ತಿದ್ಯಲ್ಲ ಕೇಸರಿ ಕಲರು, ಅವೇ ಡೆಡ್ ಬಾಡಿನೇ. ಕಾಶಿ ವಿಶ್ವದ ಅತಿ ದೊಡ್ಡ ಮಶಾಣ ಅಂತಾನೆ ಹೇಳ್ಬೋದು. ಸುಮಾರು ಜನ ಕಾಶಿಯಲ್ಲಿ ಸಾಯ್ಲಿಕ್ಕೆ ಅಂತಲೇ ಬರ್ತಾರೆ, ತಮ್ಮ ಕೊನೆಯ ದಿನಗಳನ್ನು ಇಲ್ಲಿ ಕಳಿಬೇಕು ಅಂತಲೇ ಬರ್ತಾರೆ. ಹಾಗೆ ಕಾಶಿಯಲ್ಲಿ ಕೊನೆಯ ದಿನಗಳನ್ನು ಕಳೀಲಿಕ್ಕೆ ಅಂತಲೇ ಕೆಲವೊಂದು ಸ್ಥಳಗಳಿವೆ, ರೂಮ್ಗಳಿದೆ. ಹಾಗೆ ಆ ವ್ಯಕ್ತಿಯಲ್ಲಿ ಸತ್ತ ನಂತರ ಅಲ್ಲಿರುವವರೇ ಆ ವ್ಯಕ್ತಿಯನ್ನು ಮಣಿಕರ್ಣಿಕಾ ಘಾಟಲ್ಲಿ ಸುಡುವಂಥ ಪ್ರಕ್ರಿಯೆ ಕೂಡ ಮಾಡ್ತಾರೆ. ಕಾಶಿಯಲ್ಲಿ ಯಾರು ಸಾವನ್ನಪ್ತಾರೋ ಅಥವಾ ಮಣಿಕರ್ಣಿಕಾ ಘಾಟಲ್ಲಿ ಯಾರು ಅಂತ್ಯ ಸಂಸ್ಕಾರ ಆಗುತ್ತೋ ಅಂಥ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ಹಾಗೆ ಶಿವ ಮಶಾಣನಾಥನ ರೂಪದಲ್ಲಿ ಸಾವನ್ನಪ್ಪಿದವರ ಆತ್ಮದ ಕಿವಿಯಲ್ಲಿ ತಾರಕ ಮಂತ್ರನ ಹೇಳ್ತಾರಂತೆ. ಆಗ ಆ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿ ಆಗತ್ತಂತೆ. ಮಣಿಕರ್ಣಿಕಾ ಘಾಟ್ನ ಬೋಟಿಂಗ್ ಮುಖಾಂತರ ದೂರದಿಂದ ನೋಡಿದ್ವಿ. ಅದೇ ನನಗೆ ಒಳಗೆ ಹೋಗಿ ಆ್ಯಕ್ಚುಯಲ್ ಆಗಿ ಏನೇನು ಪ್ರೊಸೀಜರ್ ಇರತ್ತೆ ಅಂತ ನೋಡಬೇಕು ಅನಿಸಿತ್ತು. ಸೊ ಆಗ ನಾವು ಹೋಗಿದ್ದು ಮಣಿಕರ್ಣಿಕಾ ಘಾಟ್ಗೆ. ನೀವಿಲ್ಲೇನು ನೋಡ್ತಿದ್ದೀರಾ, ಇದೆಲ್ಲ ಸೌದೆಗಳು ಬರ್ನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಹಾಗೆ ಅಲ್ಲಿ ತಕ್ಕಡಿ ಕೂಡ ಇರುತ್ತೆ, ಇಷ್ಟೇ ಸೌದೆನ ಯೂಸ್ ಮಾಡಬೇಕು ಅನ್ನೋದಿರತ್ತೆ. ಇನ್ನು ನಾನು ಕಣ್ಮುಂದನೇ ಬಾಡಿಗಳನ್ನ 4 ಜನ ಹೊತ್ಕೊಂಡು ಹೋಗಿದ್ದನ್ನು ನೋಡಿದ್ದೀನಿ ನಾನು. ಹಾಗೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡ್ತಾರೆ ಅದನ್ನು ಕೂಡ ನೋಡಿದೆ ನಾನು. ಅದನ್ನೆಲ್ಲ ನಾನು ಅಷ್ಟು ಕ್ಯಾಪ್ಚರ್ ಮಾಡಿಲ್ಲ. ಮಣಿಕರ್ಣಿಕಾ ಘಾಟ್ನ ಹಿಸ್ಟ್ರಿನ ನೋಡೋದಾದರೆ, ಯಾಕೆ ಪ್ರತಿನಿತ್ಯ 24 ಗಂಟೆಗಳ ಕಾಲ ಚಿತೆ ಹುರಿತಾ ಇರುತ್ತೆ, ಅಷ್ಟು ದೇಹಗಳನ್ನು ಸುಡ್ತಾರೆ ಪ್ರತಿನಿತ್ಯ ಅಂತ ನೋಡೋದಾದರೆ, ಈ ಜಾಗದಲ್ಲಿ ಶಿವ ಮತ್ತು ಪಾರ್ವತಿ ಒಮ್ಮೆ ಸ್ನಾನ ಮಾಡ್ತಾರಂತೆ. ಪಾರ್ವತಿ ದೇವಿಯ ಕಿವಿ ಓಲೆ ಇಲ್ಲಿ ಕಳೆದೋಗತ್ತಂತೆ, ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಅದಕ್ಕಾಗಿ ಈ ಜಾಗನ ಮಣಿಕರ್ಣಿಕಾ ಘಾಟ್ ಅಂತ ಕರೆಯೋದು. ಆಗ ಪಾರ್ವತಿ ಅವರು ಕೊಟ್ಟ ಶಾಪ 24 ಗಂಟೆನೂ ಈ ಜಾಗದಲ್ಲಿ ಚಿತೆ ಹುರಿಬೇಕು ಅಂತ ಹೇಳಿ. ಸೊ ಆದ್ದರಿಂದ 24 ಗಂಟೆ ಈ ಜಾಗದಲ್ಲಿ ಚಿತೆ ಹುರಿತಾನೆ ಇರುತ್ತೆ. ಯಾವಾಗ ಕಾಶಿಯಲ್ಲಿ ಚಿತೆ ಉರಿಯೋದು ನಿಲ್ಲುತ್ತೋ ಆಗ ಈ ಯುಗದ ಅಂತ್ಯ ಅಂತ ಹೇಳಲಾಗತ್ತೆ. ನಾವು ಕಾಶಿಯಿಂದ ಬಂದ ಮೇಲೆ ಮಣಿಕರ್ಣಿಕಾ ಘಾಟ್ನ ಮಾಡ್ರನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ರೀತಿ ಒಳ್ಳೆಯದಾದರೆ ಒಂದು ರೀತಿ ಕೆಟ್ಟದಿದೆ. UP ಗೌರ್ಮೆಂಟ್ ಪ್ರಕಾರ ಸಂಬಂಧಿಕರು ಅವ್ರ ಸಂಬಂಧಿಕರ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಸುಮಾರು ಜನ ನಿಂತ್ಕೊಂಡು ನೋಡೋದು ಇಟ್ಸ್ ನಾಟ್ ಗುಡ್ ಅಂತ. ಅದು ಒಂದು ರೀತಿ ಆದರೆ, ಇನ್ನೊಂದು ರೀತಿ ಕಾಶಿಯಲ್ಲಿದ್ದಂತಹ ಮಣಿಕರ್ಣಿಕಾ ಘಾಟ್ ಕಳುವಾಗ್ತಿದೆ ಅನ್ನೋದು ಒಂದು ಬೇಜಾರಿದೆ. ಬಟ್ ನನಗೆ ಇದನ್ನೆಲ್ಲ ನೋಡಿದಾಗ ಏನು ಅನಿಸ್ತು ಅಂದರೆ, ಹೆಣ ಸುಡೋಕ್ಕೂ ವೇಟಿಂಗ್ ಲಿಸ್ಟ್ ಇದೆಯಲ್ಲಪ್ಪ ಅಂತ ಅನಿಸ್ತು. ಇಲ್ಲಿ ಸಾಯೋಕ್ಕೂ ವೇಟಿಂಗ್ ಲಿಸ್ಟ್, ಹೆಣ ಸುಡೋಕ್ಕೂ ವೇಟಿಂಗ್ ಲಿಸ್ಟ್. ದಿಸ್ ವಾಸ್ ಬಿಟ್ ಡಿಸ್ಟರ್ಬಿಂಗ್ ಅಂತ ಹೇಳ್ಬೋದು.
ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲೇ ರತ್ನೇಶ್ವರ ಮಹಾದೇವ್ ಟೆಂಪಲ್ ಅಂತ ಇದೆ. ಇದು 9 ಡಿಗ್ರಿ ಟಿಲ್ಟ್ ಆಗಿದೆ ಟುವರ್ಡ್ಸ್ ನಾರ್ತ್ ವೆಸ್ಟ್ ಆ್ಯಂಡ್ ಇದು ವರ್ಷದಲ್ಲಿ 6 ತಿಂಗಳು ಮಾತ್ರ ತೆಗ್ದಿರತ್ತೆ. ಇನ್ನು 6 ತಿಂಗಳು ನೀರಿನಲ್ಲಿ ಮುಳುಗೋಗ್ಬಿಟ್ಟಿರತ್ತೆ. ನಾವು ಹೋದಾಗ ಆ್ಯಕ್ಚುಲಿ ಮುಳುಗಿರಲಿಲ್ಲ, ಬಟ್ ಕೆಸರಿದ್ದಿದ್ದರಿಂದ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಅವರಿನ್ನು. ಬಟ್ ಒಳಗಡೆ ಇರುವಂತಹ ಲಿಂಗ ತುಂಬ ಚೆನ್ನಾಗಿದೆಯಂತೆ. ಫುಲ್ ಪಾಸಿಟಿವ್ ಎನರ್ಜಿ ಇದೆ ಒಳಗಡೆ ಅಂತ ನಾನು ಸುಮಾರು ವೀಡಿಯೋಸಲ್ಲಿ ನೋಡಿದ್ದೆ. ಸೊ ನೀವೇನಾದರೂ ಹೋದಾಗ ಓಪನ್ ಇದ್ದರೆ ದಯವಿಟ್ಟು ವಿಸಿಟ್ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ಮಣಿಕರ್ಣಿಕಾ ಘಾಟ್ ಬಗ್ಗೆ. ಅ ಪ್ಲೇಸ್ ವೇರ್ ಅ ಈಗೋ ಎನ್ಸ್ ಅಂತಲೇ ಹೇಳ್ಬೋದು. ಸುಮಾರು ರಿಯಲೈಸ್ ಆಗುತ್ತೆ ನಿಮಗೆ ಮಣಿಕರ್ಣಿಕಾ ಘಾಟ್ ಹೋದಾಗ ಅಬೌಟ್ ಲೈಫ್. ಆ್ಯಂಡ್ ಸುಮಾರು ಜನ ಲೇಡೀಸ್ ಹೋಗೋದೇ ಇಲ್ಲ ಅಲ್ಲಿ. ನಾನು ಚಿತೆಯಲ್ಲಿ ಹುರಿಬೇಕಾದ್ರೆ ನೋಡಿದೆ, ಯಾರೂ ಕೂಡ ಲೇಡೀಸ್ ಇರಲಿಲ್ಲ. ಆ್ಯಂಡ್ ಸಂಬಂಧಿಕರು ಬಾಡಿ ಇಟ್ಕೊಂಡು ಅವ್ರ ಚಾನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡಿದ್ರೆ ಇಟ್ಸ್ ಬಿಟ್ ಡಿಸ್ಟರ್ಬಿಂಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.